ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮತ್ತೆ ಹೇಳಿ ಅಳಿ ಅಂದ್ರೆ ಮತ್ತೆ ಅದು ಅಮ್ಮ ಹೇಳ್ತಾ ಇದ್ರು ಆದಷ್ಟು ಬೇಗ ಹೂಮೂಡ್ಸೋ ಶಾಸ್ತ್ರ ಮಾಡಬೇಡ ಅಂತ. ಹೇಗಿದ್ರು ಹುಡುಗ ಹುಡುಗಿ ಪರಸ್ಪರ ಒಪ್ಕೊಂಡಿದ್ದಾರೆ. ಸೊ ಲೇಟ್ ಮಾಡೋದು ಬೇಡ. ನಾನು ಅನ್ಕೋತಾ ಇದ್ದೆ ನಾಳೆನೇ ಮಾಡಿ ಮುಗಿಸ್ಬಿಡೋಣ ಅಂತ. ಸಾರಿ ನಿಮಗೆಲ್ಲ ಬಹಳ ಲೇಟಾಗಿ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ತೊಂದರೆ ಆಗ್ಬೋದು. ನಾಳೆ ನೀವೆಲ್ಲರೂ ಮನೆಗೆ ಬರ್ಬೋದಾಯ್ತಾ? ಪರವಾಗಿಲ್ಲ ಅಳಿ ಅಂದ್ರೆ ನಮ್ಗೆ ಅರ್ಥ ಆಗತ್ತೆ. ನಾವೆಲ್ಲರೂ ನಾಳೆ ಬರ್ತೀವಿ ಬಿಡಿ. ಓಕೆ ಥ್ಯಾಂಕ್ ಯು. ಗುಡ್ ನೈಟ್. ಆಯ್ತು ಅಳಿ ಅಂದ್ರೆ ಗುಡ್ ನೈಟ್. ಒಂದು ಸೆಕೆಂಡ್. ಬಾಯ್ ಮಾ. ಗುಡ್ ನೈಟ್. ಏನೇ ಹೇಳಿ, ನೀವು ಮಾಡಿದ್ ಸರಿ ಇಲ್ಲ. ಸರಿ ಇಲ್ಲ? ಯಾಕೇನಾಯ್ತು? ಅಲ್ಲ, ಈ ರೀತಿ ರಾತ್ರಿ ಕಾಲ್ ಮಾಡ್ಬಿಟ್ಟು ದಿಢೀರ್ ಅಂತ ನಾಳೆ ಫಂಕ್ಷನ್ ಇಟ್ಕೊಂಡಿದೀವಿ ಬನ್ನಿ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ತೊಂದರೆ ಆಗುತ್ತಾ? ಯಾಕೆ? ಪಾಪ ನಮ್ಮಮ್ಮ ಎಷ್ಟು ಟೆನ್ಷನ್ ಮಾಡ್ಕೋತಾರೆ. ಅವ್ರಿಗೆ ನಾವು ಮುಂಚಿತವಾಗಿ ಹೇಳ್ಬೇಕು. ಓಕೆ, ಮುಂಚೆ ಹೇಳಿದ್ರೆ ಮನೆ ಕೆಲಸನೆಲ್ಲ ಮಾಡಿಟ್ಟು ಬರೋದಕ್ಕೆ ಈಸಿ ಆಗುತ್ತೆ ಅಂತನಾ? ನಮ್ಮ ಅಮ್ಮನ ಸಮಸ್ಯೆ ಅದಲ್ಲ, ಅವ್ರ ಸಮಸ್ಯೆ ಬೇರೆನೇ ಇದೆ. ಮುಖ ಪಳಪಳ ಅಂತ ಕಾಣ್ಬೇಕು ಅಂತ ಫೇಸ್ ಪ್ಯಾಕ್ ಹಾಕೋಬೇಕು, ಬಿಳಿ ಕೂದಲು ಕಾಣಬಾರ್ದು ಅಂದ್ಬಿಟ್ಟು ಮೆಹಂದಿ ಹಾಕೊಳ್ಬೇಕು, ನೇಲ್ ಪಾಲಿಶ್ ಹಾಕೋಬೇಕು, ಮೇಕಪ್ ಮಾಡ್ಕೊಳ್ಬೇಕು. ಪಾಪ ಅವ್ರ ತಲೆ ಬಿಸಿ ಒಂದ-ಎರಡ, ಇದಕ್ಕೆಲ್ಲ ಇಷ್ಟು ಟೈಮ್ ಹಿಡಿಯುತ್ತೆ ಅನ್ಬಿಟ್ಟು ಅವ್ರು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಅಷ್ಟೇ ಆದ್ರೂ ಹಳೆ ಶಿಲಾಬಾಲಿಕೆ ಅಲ್ವಾ ಅವರು? ಏನೋ ಮಿಸ್ ಮೈಸೂರು 1988. ಯಾ 1988. ಮಿಸ್ ಸಿಡ್ಡಿ ಆಗ್ಬೇಕು ಅನ್ಕೊಂಡಿದ್ರು, ಆದ್ರೆ ಮದ್ವೆ ಆದ್ಮೇಲೆ ಮಿಸ್ಸಸ್ ಸದಾಶಿವ ಆಗೋಗ್ಬಿಟ್ರು. ಹೌದು, ನಿಮ್ ತಾಯಿ ಕೂಡ ನಿಮ್ಗೆ ಯಾವ್ದು ಬಂದೇ ಇಲ್ವಾ? ನಿಮ್ಗೆ ಅದ್ರಲ್ಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಲ್ವಾ? ನನಗ್ ಬಂದಿದ್ದೆಲ್ಲ ಅಪ್ಪಂದೆ. ಅಮ್ಮಾಗ ನಾನು ತೇಟ್ ಆಪೋಸಿಟ್. ನಮ್ಮಮ್ಮ ಸೌಂಡ್ ಮಾಡೋ ಆಟಮ್ ಬಾಂಬ್ ಆದ್ರೆ ನಾನು ಸೈಲೆಂಟ್ ಆಗಿರೋ ಸುಸ್ರು ಬತ್ತಿ. ನೀವು ಒಂಥರ ಆಟೋ ಬಾಂಬೆ. ಕುಡ್ದಾಗ ಗೊತ್ತಾಗುತ್ತೆ ಎಷ್ಟು ಸೌಂಡ್ ಮಾಡ್ತೀರಂತ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಅದೆಲ್ಲ ಯಾಕೀಗ? ಅದು ಬೇಕಾ? ಅಲ್ಲ, ಅದೇನೋ ನಿಮ್ ತಾಯಿ ಬಗ್ಗೆ ಹೇಳ್ತಾ ಇದ್ರಲ್ಲ, ಏನದು? ನಾನು ಅಮ್ಮನ ತರ ಅಲ್ವೇ ಅಲ್ಲ. ನನಗೂ ಈ ಮೇಕಪ್ಗೆಲ್ಲ ಬರೋದಿಲ್ಲ. ನಾನು ಅಮ್ಮನ ಜೊತೆ ಸೇರ್ಕೊಂಡ್ಬಿಟ್ರೆ ನನ್ನ ಮುಖದ ಮೇಲೆ ಅಟ್ಲೀಸ್ಟ್ 1-2 ಲೇಯರ್ ಮೇಕಪ್ ಹಾಕ್ತಾರೆ. ಅದೇನದು ಕ್ರೀಮು, ಪೌಡ್ರು, ಅದು ಇದು ಅನ್ಬಿಟ್ಟು. ಮದುವೆ ಟೈಮ್ದಲ್ಲಿ ನೋಡಿದ್ನಲ್ಲ ನಿಮ್ನ. ಅಂದ್ರೆ ಮೇಕಪ್ ಎಲ್ಲ ಯಾಕೆ ನಿಮ್ಗೆ ಅಂತ? ಮೇಕಪ್ ಒಂಥರ ಬಿಲ್ಡಪ್ ಇದ್ದಾಗೆ, ಇಲ್ಲದೆ ಇರೋದನ್ನ ಇದೆ ಅಂತ ತೋರ್ಸ್ಕೋತಾರಲ್ಲ ಅಂಥವ್ರಿಗದೆಲ್ಲ. ನಿಮ್ಗೆ ಯಾಕೆ ಮೇಕಪ್ ಎಲ್ಲ? ಹೇಗಿದ್ರು ಹಾಗೆ ಚೆನ್ನಾಗಿದ್ದಾರೆ. ಸಹಜ ಸುಂದರಿ, ನ್ಯಾಚುರಲ್ ಬ್ಯೂಟಿ. ಸಹಜ ಸುಂದರಿ, ನ್ಯಾಚುರಲ್ ಬ್ಯೂಟಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ನಮ್ಮ ಪೇರೆಂಟ್ಸ್ ಗೆಲ್ಲ ಒಂದು ಸರ್ಪ್ರೈಸ್ ವಿಡಿಯೋ ಇದೆ. ಏನದು ವಿಡಿಯೋ ಅಂತ ನೋಡ್ಕೊಂಬೋಣ. ವಿಡಿಯೋ ಪ್ಲೀಸ್. ಅಪ್ಪ, ಐ ಲವ್ ಯು. ನಮ್ಮಪ್ಪ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಆಟಾಡಿಸ್ತಾರೆ, ಊಟ ಮಾಡಿಸ್ತಾರೆ. ಅಪ್ಪ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ಏನಕ್ಕಂದ್ರೆ ನಾನು ಹುಟ್ಟಾಗಿಂದ ನಿಂಗೆ ಮಗಳು ಹುಟ್ಬೇಕು ಅಂತಿರ್ತೀಯ. ನಾನು ನೋಡಿದ ಮೊದಲ ವೀರ ನೀವು ನಂಗೆ ಎಷ್ಟು ಸ್ಪೆಷಲ್ ಅಂದ್ರೆ ಲೈಫಲ್ಲಿ ನಿಮ್ಮ ಒಂದು ಸ್ಮೈಲ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಅಮ್ಮ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ಅಮ್ಮ ಅಂದ್ರೆ ನಂಗೆ ತುಂಬಾ ಇಷ್ಟ. ನಿನ್ಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಅಂದ್ರೆ ಅದು ಅಮ್ಮ ಅಂತ ಹೇಳ್ತೀನಿ. ನೀನಂದ್ರೆ ನಂಗೆ ತುಂಬಾ ಪ್ರಪಂಚ, ನೀನೇ ನನ್ನ ಪ್ರಪಂಚ. ನೀನಂದ್ರೆ ನಂಗೆ ತುಂಬಾ ಇಷ್ಟ. ನೀನೊಂಥರ ಚಿಕ್ಕ ಮಗು ತರ ನಾಲ್ಗೆ ಹೋದಂಗೆ ಮಾತಾಡ್ಬಿಡ್ತೀಯ ಯಾವಾಗ. ಅಮ್ಮ ತುಂಬಾ ಸ್ವೀಟ್ ಅವರು. ನನ್ನನ್ನ ನಿಮ್ಮ ಅಮ್ಮನ ತರಾನೇ ಟ್ರೀಟ್ ಮಾಡ್ತಿರಲ್ಲ, ಅದ್ ನನಗ್ ಸಾಕು. ಐ ಲವ್ ಯು ಅಮ್ಮ. ನಮ್ಮ ಮಮ್ಮಿನ ಈ ವೇದಿಕೆ ಕರ್ಕೊಂಬಂದ ವಿನಾರ್ಶನದು ಎಲ್ಲ ಮಾಡಿದ್ರು. ನಂಗೆ ಬಾಳ ಅಂದ್ರೆ ನಮ್ಮ ಅಮ್ಮನ ಇಷ್ಟ. ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಇಲ್ಲಿವರೆಗೂ ಕರ್ಕೊಂಡ್ ಬಂದು ನಾನು ಇಲ್ಲಿ ಆಕ್ಟ್ ಮಾಡ್ತಿದ್ದ ಕಾರಣನೇ ಅವರು. ತುಂಬಾನೇ ಫ್ರೆಂಡ್ಲಿ ಮಾತ್ರ ಇಬ್ರು ಪೇರೆಂಟ್ಸು. ಅಪ್ಪ ಅಮ್ಮ, ನೀವು ನಂಗೆ ಭಾಳ ಸಪೋರ್ಟ್ ಮಾಡಿರಿ ಇಲ್ಲಿ ಬರ್ಲಿಕ್ಕೆ. ನಾನು ನಿಮ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲೋದಿಲ್ಲ. ನಾ
ಪಪ್ಪ ಮಮ್ಮಿಗೆ ಭಾಳ ಇಷ್ಟಪಡ್ತೀನಿ. ಯಾಕಂದ್ರೆ ಎವ್ರಿ ಟೈಮ್ ನನ್ನ ಜೊತೆನ ಇದ್ದು ನಂಗೆ ಸಪೋರ್ಟ್ ಮಾಡ್ತಿರ್ತಾರ. ಅಪ್ಪ ನಂಗೆ ನೀವಂದ್ರೆ ತುಂಬಾ ಇಷ್ಟ. ಆಮೇಲೆ ಅಮ್ಮ ನೀವು ಇಷ್ಟ ನಂಗೆ. ಅಪ್ಪ ಮಮ್ಮಿ ನೀವಿಬ್ರು ನಂಗೆ ಭಾಳ ಸಪೋರ್ಟ್ ಮಾಡಿರಿ. ಇಲ್ಲಿ ಮಠ ಬರಾಕ ನೀವ ಕಾರಣ. ಪಪ್ಪ ನೀವಂದ್ರೆ ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ನೀವು ಪ್ರತಿ ಸರಿನೂ ಮುದ್ದು ಮಾಡ್ತಾನೆ ಇರ್ತೀರಿ. ನೀವು ಒಂದ್ಸರಿನೂ ನಂಗೆ ಬೈದಿಲ್ಲ. ನಮ್ಮ ಅಪ್ಪಾಜಿ ಅಂದ್ರೆ ನಂಗೆ ಸಖತ್ ಇಷ್ಟ. ಯಾಕಂದ್ರೆ ಅವರು ನನಗೆ ಸಖತ್ ಎಂಜಾಯ್ ಮಾಡಿಸ್ತಾರೆ. ಇವತ್ತು ರಿಹರ್ಸಲ್ಸ್ಗೆ ಎಲ್ಲರ ಪೇರೆಂಟ್ಸು ಬಂದಿದ್ದಾರೆ, ಆದರೆ ನನಗೆ ಮಾತ್ರ ಯಾರೂ ಬಂದಿಲ್ಲ. ಆದರೆ ಆ ಜಾಗನ ನಮ್ಮ ಮಾವ ತುಂಬ್ತಾ ಇದ್ದಾರೆ. ನನಗೆ ಅದೇ ಖುಷಿ. ನಮ್ಮ ಅಪ್ಪಂಗೆ ಮತ್ತು ನನ್ನ ಚಿಕ್ಕಪ್ಪಂಗೆ ಸಾರಿ ಕೇಳಕ್ಕೆ ಇಷ್ಟಪಡೋದೇನಕ್ಕೆ ಅಂದರೆ, ಫೋನ್ ಮಾಡಿದ್ರೆ ಸರಿಯಾಗಿ ಏನಾದರೂ ಮಾತಾಡಿಲ್ಲ ಅಂದರೆ ರಿಹರ್ಸಲ್ ಟೈಮಲ್ಲಿ ಅಪ್ಪ ನಂಗೆ ಕರಿತಿದ್ದಾರೆ ಹೋಗ್ಬಿಡ್ತೀನಿ ಮೆಂಟರು ಅಂತ ಏನಾದ್ರು ಮಾಡಿದರೆ ಅಪ್ಪ ಚಿಕ್ಕಪ್ಪಂಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು ತಿಂಗಳು ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಇಲ್ಲಿ ಇದ್ದಿರಲಿಲ್ಲ. ಎಲ್ಲ ತಂದೆ ತಾಯಿ ನನ್ನ ಮಗಳ ಥರ ಟ್ರೀಟ್ ಮಾಡಿದ್ರು. ತುಂಬಾನೇ ಬೇಗ ಕೋಪ ಬಂದ್ಬಿಡುತ್ತೆ ನನಗೆ. ಸೊ ನಾನು ಮಾತು ಬಿಟ್ಬಿಡ್ತೀನಿ ಒಂದು 3 days ಎಲ್ಲ. ತುಂಬಾನೇ ರೇಗ್ತೀನಿ, ತುಂಬಾನೇ ಜಗಳ ಆಡಿದ್ದೀವಿ ಆ ವಿಷಯಕ್ಕೆ. ಸೊ ಅದೊಂದು ಗಿಲ್ಟ್ ಇದೆ ನನಗೆ. ಸಾರಿ ಪೇರೆಂಟ್ಸ್. ಹಠ ಮಾಡ್ತಾ ಇರ್ತೀನಿ ಅದು ಬೇಕು ಇದು ಬೇಕು ಅಂತ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ನಾನು ತಪ್ಪು ಮಾಡಿದ್ರೆ ಸಾರಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅಪ್ಪ ನೀನಂದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಿನ್ ಆರೋಗ್ಯ ಮುಖ್ಯ ಅಪ್ಪ. ಇನ್ ಮುಂದೇನಾದ್ರೂ ಸ್ವಲ್ಪ ನಿನ್ ಆರೋಗ್ಯದ ಬಗ್ಗೆ ಗಮನ ಕೊಡಪ್ಪ. ಅವತ್ತು ನಾನು ಮಾಗಡಿಗೆ ಫ್ರಾಕ್ ಕೇಳಿದ್ನಲ್ಲ, ಅದು ನಿಮ್ಗೆ ತುಂಬಾ ಹರ್ಟ್ ಆಗಿರ್ಬೇಕೇನೋ. ಅಮ್ಮ ಸಾರಿ. ಇನ್ನೊಂದ್ಸಲಿ ಆ ತರ ತಪ್ಪು ಮಾಡಲ್ಲ. ನನ್ನ ಒಂದ್ಸಲಿ ಕ್ಷಮಿಸು. ಅವರು ಹೇಳಿದ ತಪ್ಪುಗಳನ್ನ ನಾನು ಇನ್ನೂ ತಿದ್ಕೊಂಡಿಲ್ಲ ಅಂತಂದ್ರೆ ಅವರಿಗೆ ಸಾರಿ ಹೇಳಕ್ ಇಷ್ಟಪಡ್ತೀನಿ. ಯಾವುದಕ್ಕೂ ಕೊರತೆ ಮಾಡಿಲ್ಲ ನೀವಿಬ್ರು. ನಾ ಏನು ಕೇಳ್ತೀನಿ ಅದನ್ನ ಅವತ್ತ ತಂದು ಕೊಡ್ತೀರಿ. ನೀವು ಹೆಂಗೆ ಸಪೋರ್ಟ್ ಮಾಡಿರಿ ನಾನು ನಿಮ್ಗೆ ಇನ್ನು ಮುಂದೆ ಹಂಗೆ ಸಪೋರ್ಟ್ ಮಾಡ್ತಾ ನಿಮ್ಮ ಹೆಸರು ತರ್ತೀನಿ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಮಮ್ಮಿ ಪಪ್ಪ. ಇದುವರೆಗೂ ನಾನೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೋಡಂಬಿ ಶೇಪು 9 ರೂಪು ಎತ್ತಿವಿಯೇ ನಿಂತವ್ರ. ನಮಸ್ಕಾರ ಜಡ್ಜಸ್. ನಾನು ಗೊತ್ತಲ್ಲ ನಿಮ್ಮ ಹುಡ್ಗ ಡ್ರಾಮಾ ಜೂನಿಯರ್ಸ್ ಡೈರೆಕ್ಟ್ರು ಅನಿಲ್ ಸರ್ ತರ ಬರ್ದೆ ಹೋದ್ರೆ ಬೇಜಾರ್ ಮಾಡ್ಕೊಂಬೇಡಿ. ಫೋಟೋ ನೋಡ್ಕೊಂಡು ಫೀಲ್ ಮಾಡ್ಕೊಳ್ಳಿ. ರವಿ ಸರ್ ಪ್ಯಾನ್ ಇಂಡಿಯಾ ಸಿನಿಮಾ ತರ ಪ್ಯಾನ್ ಇಂಡಿಯಾ ರೇಂಜ್ಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಮದ್ವೆ ಅದೇ. ಆದ್ರೆ ಮದ್ವೆ ಮಾಡಿದ ಖರ್ಚಿಗೂ ಮೂವಿಗೆ ಬಂದಿರೋ ದುಡ್ಗೂ ಟ್ಯಾಲಿನೇ ಆಗ್ತಾ ಇಲ್ಲ ಸರ್. ಹಾ ನಾನ್ ಫಿಕ್ಷನ್ ಅವ್ರದೆಲ್ಲ ಹೆಸರು ಅಡ್ರೆಸ್ ಬರ್ದಿದ್ಯಾ? ಎಲ್ರು ಡೀಟೇಲ್ಸ್ ಇದ್ರಲ್ಲಿದೆ. ಇಷ್ಟಿದ್ರೆ ಸಾಕು. ನನ್ ಮೂವಿ ನನ್ನ ಹಕ್ಕು ಹೇಗ್ ಕಲೆಕ್ಟ್ ಮಾಡ್ಕೊಬೇಕಂತ ನಾನ್ ನೋಡ್ಕೊತೀನಿ. ಮೊದ್ಲ್ಯಾರು? ಓ ಶೆಟ್ರು. ಅನಿಲ್ ಸಾರ್ ಅನ್ಕೊಂಡು ನನ್ನಿಂದನೇ ಸುತ್ತಾಡ್ತಿದ್ರು. ನೋಡಿದ್ರೆ ಶೆಟ್ರೇ ಕೊಟ್ಟಿಲ್ಲ. ಮೊದ್ಲು ಶೆಟ್ರಿಂದನೇ ಶುರು ಮಾಡ್ತೀನಿ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಶೆಟ್ರೆ. ಅನಿಲ್ ಸರ್ ಬನ್ನಿ ಮೊನ್ನೆ ಅಷ್ಟೇ ಮದುವೆ ಆಗಿದೆ. ಮನೆಯಲ್ಲಿ ಬಿಟ್ಟು ನೀವೇನು ಈ ಕಡೆ? ಏನಿಲ್ಲ ಶೆಟ್ರೆ, ಮದ್ವೆ ಖರ್ಚು ಟ್ಯಾಲಿನೇ ಆಗ್ತಾ ಇಲ್ಲ. ಖರ್ಚು ಸುಮಾರಾಗಿರ್ಬೇಕು ಮಾರೆ. ಹೌದೌದು ಖರ್ಚು ಸುಮಾರಾಗಿದೆ. ಹಾ ನೀವು ಸಹ ನನ್ನ ಒಂದ್ ನಿಮಿಷ ಬೇಕಾದ್ರೆ ಪ್ರಮಾಣ ಪತ್ರ ಕೊಡ್ಲಿ. ನೀವು ಸಹ ನಾನು ಮದ್ವೆಗೆ ಬಂದಿದ್ದು ಉಂಟಲ್ಲ, ಊಟ ಎಂತ ಇತ್ತು? ನಾನೊಬ್ನೇ ಬಂದಿರಲಿಲ್ಲ, ನನ್ನ ಜೊತೆ ನನ್ನ ಮಕ್ಳು ರೈಟರ್ಸು ಮೆಂಟರ್ಸು ಅವನ್ನೆಲ್ಲ ಕರ್ಕೊಂಡ್ ಬಂದಿದ್ದೆ. ಅವರೆಲ್ಲ ಚೆನ್ನಾಗಿ ತಿಂದು ನನ್ಗೆತ್ತಲ್ಲ ಫುಲ್ ಡಯಟ್ ಅಲ್ಲಿದ್ದೆ. ಅದೇ ಲಾಸ್ಟ್ ಅಲ್ಲಿ ಬೇರೆ ಪಾರ್ಟಿಗೆ ಅಂತ ಅರೇಂಜ್ ಮಾಡಿದ್ರಲ್ಲ, ಅದನ್ನ ಬೆಳಿಗ್ಗೆ ತನಕ ಇಟ್ಕೊಂಡಿದ್ದೆ. ಹೌದಾ? ಸ್ವಲ್ಪ ಟೇಸ್ಟ್ ಮಾಡಿದ್ರ? ಹಾಗಾದ್ರೆ ಇವ್ರು ಯಾರು? ನಿಮ್ಮಲ್ಲಿ
15 ದಿನಕ್ಕಾಗೋಷ್ಟು ಒಬ್ನೇ ಹೇಗಿದೆಯಲ್ಲೋ. ನಂಗೊಂದ್ ಸಣ್ಣ ಕೆಲ್ಸ ಇದೆ, ಹಿಂಗೋಗಿ ಬರ್ತೀನಿ. ಏನ್ ಕೆಲ್ಸ ಶೆಟ್ರೆ? ನಮ್ ಫ್ರೆಂಡ್ಸ್ ಎಲ್ಲ ಟೇಬಲ್ ಅರೇಂಜ್ ಮಾಡಿ ರೆಡಿ ಆಗಿದಾರಂತೆ. ಶೆಟ್ರೆ ಇವತ್ ನೀವೆಲ್ಲೂ ಹೋಗಂಗಿಲ್ಲ, ನನ್ ಜೊತೆನೆ ಇದ್ದು ಮನೆನೂ ಮೂವಿ ವಸೂಲಿ ಮಾಡ್ಬೇಕು. ಇಟ್ಕೊಳ್ಳಿ ಲಿಸ್ಟು. ಯಾರು ನೆಕ್ಸ್ಟು? ಅಲ್ಲ ಶೆಟ್ರೆ, ನಮ್ ಡಿಜೆ. ಓ ಡಿಜೆನಾ? ಕೈನಾಗೆ ಮೈಕಿಟ್ರೆ ನಾಟಾಪೋ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ಏನಿಲ್ಲ ಧನು, ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೆನೆ ನನ್ ಮದ್ವೆಗ್ ಬಂದಿದ್ದಲ್ಲ, ಎಷ್ಟ್ ಜನ ಬಂದಿದ್ರಿ? ನಮ್ಮನೆಯಿಂದ 11 ಜನ ಬಂದಿದ್ವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬೇಡ ಸರು, ಹುಲಿನ ಕೆಣಕಿದ್ರೆ ಬಚಾವಾದ್ರೂ ಆಗ್ಬಹುದು, ಆದ್ರೆ ಗಾಯ ಆಗಿರೋ ಹುಲಿನ ಕೆಣಕಿದ್ರೆ ಯಾರು ಬದುಕಲ್ಲ. ಗಾಯಗೊಂಡಿರೋ ಹೆಣ್ಣುಲಿ ಉಸಿರು ಗರ್ಜನೆಗಿಂತಲೂ ಭಯಂಕರವಾಗಿರುತ್ತೆ ಅಲ್ವಾ ಮೇಡಮ್? ವಿಶ್ವರೂಪ್, ಹಾಗೆಲ್ಲ ಟ್ರೋಲ್ ಮಾಡಬೇಡಿ. ಅಕ್ಕ, ಟ್ರೋಲ್ ಪೇಜ್ ಅಡ್ಮಿನ್ನೇ ಅವರು. ಪೇಜ್ ಹೆಸರು ಏನ್ ಗೊತ್ತಾ? ಪ್ರೇ ಫಾರ್ ಪ್ರಾರ್ಥನಾ. ಏನ್ ಹಾಗೆ ನೋಡ್ತಾ ನಿಂತ್ಕೊಂಡಿದ್ಯಾ? ಲಗೇಜ್ ಪ್ಯಾಕ್ ಆಗಿದೆ, ಡೋರ್ ಓಪನ್ ಆಗಿದೆ. ನಡ್ಕೊಂಡು ಹೋಗ್ಬೇಕು, ಓಡ್ಕೊಂಡು ಹೋಗ್ಬೇಕು ಡಿಸೈಡ್ ಮಾಡಿದ್ಯಾ ತಾನೆ? ಮತ್ತೆ ತಿರುಗ್ ನೋಡ್ದೆ ಹೋಗ್ತಾ ಇರೋ. ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲೇ ನಿಂತಿದ್ಯಾ? ಹೋಗು ಅಂದೆ. ಮೇಡಮ್ ಪ್ಲೀಸ್. ರೂಪಾ ಪ್ಲೀಸ್ ಎಲ್ಲಿಂದ ಬಂತು? ಇವಳು ಮಾಡ್ತಿರೋ ಪಿತಿಯವರೆಲ್ಲ ಏಜೆ ಗೊತ್ತಾದ್ಮೇಲೆ ಕತ್ತಿಡ್ದು ಆಚೆ ದಪ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಭಯದಲ್ಲಿ ಅವರೇ ಮನೆ ಬಿಟ್ಟು ಹೋಗೋದಕ್ಕೆ ನಿಂತಿದ್ದಾರೆ. ಹೋಗ್ರಿ ಆಚೆಗೆ. ತುಂಬಾ ಆಡ್ಬೇಡಿ. ದೊಡ್ಡ ದೊಡ್ಡ ಕನ್ಸ್ ಕಾಣ್ತಾ ಕಾಣ್ತಾ ಪಾತಾಳಕ್ ಬಿದ್ದೋಗ್ತೀರಾ, ಹುಷಾರ್. ಅಯ್ಯೋ, ಹೆಲ್ಮೆಟ್ ಲೈಫ್ ಜಾಕೆಟ್ ಎಲ್ಲ ಹಾಕೊಂಡಿರ್ತೀವಿ, ನಿಮ್ಗೆ ಯಾಕ್ರಿ ಅದೆಲ್ಲ? ಹೋಗಿ. ಏನಿದು, ಎಲ್ಲರೂ ಸೇರ್ಕೊಂಡು ಬೇರೆನೆ ಪ್ಲಾನ್ ಮಾಡ್ತಿದಾರಲ್ಲ. ಸುಮ್ಮನಿದ್ರೆ ಆಗಲ್ಲ, ನನ್ನ ಪ್ಲಾನ್ ಮೊದಲು ವರ್ಕ್ ಆಗಬೇಕು. ಆಯ್ತು, ಹೋಗ್ತೀನಿ. ಮೊದಲು ಲೀಲಾನ್ ಕರೀರಿ, ಅಭಿನ್ ಕರೀರಿ. ಈ ಮನೆಗೆ ನಾನಾ ಯಜಮಾನಿ ಅವಳ ಅಂತ ಗೊತ್ತಾಗುತ್ತೆ. ಓ ಮೈ ಗ್ರ್ಯಾಂಡ್ ಫಾದರ್. ಮೇಡಮ್ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಇವಾಗ ಅವ್ರು ಬರೋದು, ಇವ್ರು ಬರೋದು, ಯಜಮಾನಿ ನೀವು ಅವ್ರಂತ ಡಿಸ್ಕಸ್ ಮಾಡಕ್ಕೆ ಟೈಮ್ ಇಲ್ಲ ಮೇಡಮ್. ಕಮಾನ್. ಸಿಚುಯೇಷನ್ನು ನಮ್ಮ ವಿರುದ್ಧವಾಗಿದೆ ಅಂದಾಗ ಅದಕ್ಕೆ ತಲೆಬಾಗಿ ಒಪ್ಕೋಬೇಕು. ಆಮೇಲೆ ನುಸುಳ್ಕೊಂಡು ಒಳಗೆ ಬರೋದಕ್ಕೆ ಬೇರೆ ದಾರಿ ಸಿಕ್ಕೇ ಸಿಗುತ್ತೆ. ಇವಾಗ ಸುಮ್ಮನೆ ಹೋಗೋದೇ ವಾಸಿ. ಆಯ್ತು, ನನ್ಗೆ ಹೊರಗಡೆ ಹೋಗೋದಕ್ಕೆ ಗೊತ್ತಿದೆ. ಈ ವಿಷಯನ ಈಗಲೇ ಲೀಲಾ ಅತ್ತೆಗೆ ಹೇಳ್ಬೇಕು. ಬನ್ನಿ ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ ಮಗಳ ನನಗ್ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಬದುಕಿರಲ್ಲ ಯಜಮಾನ್ರೆ. ಅಯ್ಯೋ ಪುಟಾಣಿನ ನಿನ್ ಮಗಳು ಅಂತ ಹೇಳ್ಬೇಡ ಕಣಮ್ಮ, ಜನನಿ ಮಗಳು ಅಂತ ಹೇಳು. ಪುಟಾಣಿ ಕಾಣಿಸ್ತಿಲ್ಲ ಅನ್ನೋ ನೋವು ನಾವಿದ್ರೆ
ಅವ್ರ ಜನನಿ ಮಗಳು ಅನ್ನೋದೇ ನಿಮಗೆ ಮುಖ್ಯ ಆಯ್ತಾ? ಬರೀ ನಿಮಗ್ ಮಾತ್ರ ಅಲ್ಲಪ್ಪ, ಪುಟಾಣಿ ಕಾಣಿಸ್ತಾ ಇಲ್ಲ ಅಂತ ನನಗೂ ಆತಂಕ ಆಗ್ತಿದೆ. ಹಲೋ ಅಮ್ಮ. ಅದ್ಯಾವ್ದದು ಪಾರ್ಕು? ಅಲ್ಲಿಗೆ ಹೋದ್ರ ಪುಟಾಣಿ ಸಿಕ್ಕಿದ್ಲು ತಾನೆ? ನಿನ್ನಿಂದ ಏನು ಫೋನ್ ಬರ್ಲಿಲ್ವಲ್ಲ, ಅದಕ್ಕೆ ನಾನೇ ತಡೆಯಕ್ಕಾಗದೆ ಫೋನ್ ಮಾಡಿದ್ನಪ್ಪ. ಹಾಮ, ಅಲ್ಲಿಗೆ ಬಂದು ಹುಡುಕ್ತಾ ಇದೀವಿ, ಆದ್ರೆ ಪುಟಾಣಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ, ಏನಪ್ಪ ಮಾಡೋದು? ಟೆನ್ಷನ್ ತಡಿಯಕ್ಕಾಗ್ತಾ ಇಲ್ಲ ಕಣು. ಅಮ್ಮ, ನೀವು ಗಾಬರಿ ಆಗ್ಬೇಡಿ, ಇಲ್ಲೇ ಏನಾದ್ರೂ ಅಕ್ಕಪಕ್ಕ ಹೋಗಿರ್ಬೋದಂತ ನಾವು ಹುಡುಕ್ತೀವಿ. ಆಯ್ತಪ್ಪ. ಅಕ್ಕ, ಅದು ಏನ್ ಹೇಳ್ದ? ಪುಟ್ಟಿ ಸಿಕ್ಕಿಲ್ವಂತ? ಹುಡುಕ್ತಾ ಇದ್ದಾರಂತೆ. ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದಾನೆ. ಹಲೋ ಚಂದನ್, ನಿಮ್ಮಿಂದ ಒಂದು ಫೇವರ್ ಆಗಬೇಕಿತ್ತು. ಆ್ಯಕ್ಚುಲಿ ನನ್ನ ಮಗಳು ಈ ಜೆ ಪಿ ನಗರ್ ಸೆಕೆಂಡ್ ಫೇಸ್ ಇರೋ ಪಾರ್ಕಲ್ಲಿ ಆಟ ಆಡೋಕ್ಕಿಂತ ಬಂದಿದ್ಲು. ಅಲ್ಲಿ ಮಿಸ್ ಆಗಿಬಿಟ್ಟಿದ್ದಾಳೆ. ಅಲ್ಲಿರೋ CCTV ಫೂಟೇಜ್ ಬೇಕಾಗಿತ್ತು, ಅದನ್ನ ಹೇಗಾದ್ರು ತೆಗೆಸ್ಬೋದಾ? ಹಾಂ, ನನ್ನ ಮಗಳನ್ನ ಹುಡುಕಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಚಂದನ್, ಇವಾಗಲೇ ಕಳಿಸ್ತೀನಿ. ನಾನು ಅವರಿಗೆ CCTV ಫೂಟೇಜ್ ಕಳ್ಸೋದಕ್ಕೆ ಹೇಳಿದ್ದೀನಿ, ಏನು ಇಷ್ಟಲ್ಲೇ ಕಳಿಸ್ತಾರೆ. ಅದು ಬಂದ ತಕ್ಷಣ ಅದ್ರಲ್ಲಿ ನೋಡಿದ್ರೆ ನಮ್ಮ ಪುಟಾಣಿ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವಳನ್ನ ಹುಡ್ಕೋದಕ್ಕೂ ಈಸಿ ಆಗುತ್ತೆ. ಬರಿ ಸರಿ, ಬರೀ ಹೋಗೋಣ. ಕಂದ 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 ಕಂದ, ಈ ರೀತಿ ರಸ್ತೆ ಮಧ್ಯೆ ಎಲ್ಲ ಹೋಗ್ಬಾರ್ದು. ಯಾಕೆ ಅಂದ್ರೆ ರಸ್ತೆಯಲ್ಲಿ ತುಂಬಾ ವೆಹಿಕಲ್ಸ್ ಹೋಗ್ತಾ ಇರುತ್ತಲ್ವಾ, ಅವಾಗ ನಮ್ಗೆ ತೊಂದ್ರೆ. ಅದಕ್ಕೆ ನಾವ್ ಯಾವತ್ತು ಸೈಡಲ್ಲಿ ನಡ್ಕೊಂಡು ಹೋಗ್ಬೇಕು, ಅಂದ್ರೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಅವಾಗ ನಮ್ಗದು ಸೇಫ್. ಓಕೆನಾ? ಜಾಣೆ, ಬಾ ಹೋಗೋಣ. ಸಾರಥಿ ಹೇಳ್ದಂಗೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋದೇ ಸೇಫ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ನಾ ಮನಸೋತೆನೆ ಚಿನ್ನ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ನಾ ಮನಸೋತೆನೆ ಚಿನ್ನ, ನಾ ಮನಸೋತೆನೆ ಚಿನ್ನ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.